ಮಂತ್ರಿಗಳು ಕೋಲಾರ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳಾದಂತಹ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಮತ್ತೆ ಬೆಂಗಳೂರು ಗ್ರಾಮಾಂತರ ನರೇಗಾ ಬಚಾವೋ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ನಮ್ಮ ನಾಯಕರು ಎಲ್ಲರೂ ಕೂಡ ಮಾತಾಡಿದ್ದಾರೆ ನರೇಗಾ ಅಂದ್ರೆ ಏನು ಅಂತೇಳಿ. ನರೇಗಾ ಅಂದ್ರೆ ಅದು ಯಾರು ಗೊತ್ತಿದೆ ಅಂದ್ರೆ ಸಾಮಾನ್ಯ ಜನ, ಬಡವರಿಗೆ, ಗ್ರಾಮಾಂತರ ಪ್ರದೇಶದ ಜನತೆಗೆ ಮಾತ್ರ ಗೊತ್ತಿದೆ. ಅದು ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಸುಮಾರು ಕಾರ್ಯಕ್ರಮಗಳು ಒಂದಲ್ಲ ಒಂದು ರೀತಿ, ಅದು ಶಾಲಾ ಕಾಂಪೌಂಡ್ ಆಗಿರ್ಬೋದು, ಮಶಾಣ ರಸ್ತೆ, ಅಚ್ಚುಕಟ್ಟು ರಸ್ತೆಗಳಾಗಿರ್ಬೋದು, ಕೆರೆ ಅಭಿವೃದ್ಧಿ ಮಾಡುವಂತಹದ್ದಾಗಿರ್ಬೋದು, ವಿಶೇಷವಾಗಿ ರೈತರ ಜಮೀನನ್ನ ಅವನು ಬಡವನಿಗೆ ಅನುಕೂಲ ಮಾಡ್ಕೊಂತ ನರೇಗಾದಲ್ಲಿ ಆಗಿರ್ಬೋದು. ಈ ರೀತಿ ಒಂದಲ್ಲ ಒಂದು ರೀತಿ ಎಲ್ಲಾ ಗ್ರಾಮ ಪಂಚಾಯತಿಗಳು ಕೂಡ ಅವಕಾಶ ಇತ್ತು. ಇವತ್ತು ಅದನ್ನ ತೆಗೆದು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು ಸಾಮಾನ್ಯ ಜನ, ರೈತರಿಗೆ, ಗ್ರಾಮಾಂತರ ಪ್ರದೇಶದ ಜನತೆಗೆ ದೇಶಾದ್ಯಂತ ಇಂಥ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಗ್ರಾಮಾಂತರ ಪ್ರದೇಶದ ಜನತೆಗೆ, ಗ್ರಾಮ ಪಂಚಾಯತ್ ಆಡಳಿತಕ್ಕೆ, ಅವಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು ಗ್ರಾಮ ಪಂಚಾಯತ್ ಅಂದ್ರೆ ಏನು ಅಂತೇಳಿ. ಆ ಗ್ರಾಮ ಪಂಚಾಯತ್ಗಳ ಆಡಳಿತ ಶಾಸಕರಿಗೆ ತುಂಬಾ ಈಜಿ ಮಾಡ್ತಾ ಇತ್ತು. ಶಾಸಕರ ಮೇಲೆ ಒತ್ತಡ ಕಡಿಮೆ ಇರ್ತಾ ಇತ್ತು. ಯಾವುದೇ ಒಂದು ಗ್ರಾಮದಲ್ಲಿ ನರೇಗಾದಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಿದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಶಾಸಕರ ಮೇಲೆ ಒತ್ತಡ ಕಡಿಮೆ ಆಗ್ತಾ ಇದ್ದಂತನ್ನ ಇವತ್ತು ಕಸಿದುಕೊಂಡಿರೋದು ಈ ಬಿಜೆಪಿ ಸರ್ಕಾರ. ಈ ಬಿಜೆಪಿ ಸರ್ಕಾರ ಇತಿಹಾಸ ಗೊತ್ತಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಸಾಮಾನ್ಯ ಜನ, ಬಡವರ, ಗ್ರಾಮಾಂತರ ಪ್ರದೇಶದ ಜನತೆಗೆ ಕೊಡುವಂತ ಕಾರ್ಯಕ್ರಮ ಒಂದು ಕೂಡ ಕೊಡ್ತಾ ಇಲ್ಲ. ಮನಮೋಹನ್ ಸಿಂಗ್ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ನರೇಗಾ ಕಾರ್ಯಕ್ರಮ ಕೊಟ್ಟಂತಹದ್ದು, ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಿಕೊಂಡಂತಹದ್ದು, ರೈತರ ಜಮೀನುಗಳನ್ನು ಅಭಿವೃದ್ಧಿ ಮಾಡ್ಕೊಂತಹದ್ದು. ಇವತ್ತು ಅದನ್ನ ತೆಗೆದು ಸಾಮಾನ್ಯ ಜನ, ಬಡವರ ಹೊಟ್ಟೆ ಮೇಲೆ ಹೊಡೆತಿರುವಂತ ಕಾರ್ಯಕ್ರಮ ಈ ಬಿಜೆಪಿ ಯಾವತ್ತೇ ಆಗಲಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಧಿಕಾರ ಮಾಡುವಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಕಾರ್ಯಕ್ರಮ ಕೊಟ್ಟಿದ್ದು ನೋಡಿಲ್ಲ. ಕೇಂದ್ರದಲ್ಲೂ ಕೂಡ ಅಷ್ಟೇ, ರಾಜ್ಯದಲ್ಲೂ ಕೂಡ ಅಷ್ಟೇ ಸಾಮಾನ್ಯ ಜನ, ಬಡವರ ಕಾರ್ಯಕ್ರಮ ಒಂದು ಕೂಡ ಕೊಟ್ಟಿಲ್ಲ. ಉದಾಹರಣೆಗೆ ಹೇಳ್ತಾನೆ, ಒಂದು ಕಾರ್ಯಕ್ರಮ ಯಾವ್ದಾದ್ರು ನಾವು ಕೊಟ್ಟಿದ್ವಿ ಅಂತ ಹೇಳಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ನರೇಗಾ ಕೊಟ್ಟಿದ್ದಲ್ಲ. ರಾಜ್ಯದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು 5 ಗ್ಯಾರಂಟಿಗಳು ಕೂಡ ಸಾಮಾನ್ಯ ಜನ, ಬಡವರಿಗೆ, ಗ್ರಾಮಾಂತರ ಪ್ರದೇಶದ ಜನತೆಗೆ, ಅದು ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಇಂಥ ಕಾರ್ಯಕ್ರಮಗಳು ಯಾವತ್ತಾದ್ರೂ ಕೊಟ್ಟಿದೆ ದೇಶದಲ್ಲಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕು. ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆಲ್ಲದಕ್ಕೂ ವಿರುದ್ಧವಾಗಿ ತಗೊಂಡಂತ ಕಾರ್ಯಕ್ರಮಗಳು ಇವತ್ತು ನರೇಗಾ ವಿರುದ್ಧವಾಗಿ ಒಂದು ಕಾನೂನು ತಂದಿರೋದು ಕೂಡ. ಅದರಿಂದ ನಾವೆಲ್ಲರೂ ಕೂಡ ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ಮತ್ತೆ ಬಿಜೆಪಿ ನಾಯಕರ ವಿರುದ್ಧವಾಗಿ ನಾವೆಲ್ಲರೂ ಎಚ್ಚೆತ್ಕೋಬೇಕು. ಸಾಮಾನ್ಯನ, ಬಡವರು, ರೈತರು, ಕೂಲಿ ಕಾರ್ಮಿಕರು ಹೋರಾಟವನ್ನ ಮಾಡಬೇಕಾಗ್ತದೆ. ಇದು ಎಲ್ಲಾ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತೊಂದು ನರೇಗಾ ಬಚಾವೋ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಮೊಟ್ಟ ಮೊದಲಿಗೆ ನಾನು 2 ಜಿಲ್ಲಾ ಮಂತ್ರಿಗಳ ವೈಯಕ್ತಿಕ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಸನ್ಮಾನ್ಯ ನಂಜೇಗೌಡರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕೋಲಾರದ ಶಾಸಕರು, ಮಿತ್ರರಾದ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ 2 ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ.